ಇನ್ನು ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಗೆ ಹಿಂದೂ ಮುಖಂಡ ತೇಜಸ್ ಗೌಡ ದೂರನ್ನು ಕೊಟ್ಟಿದ್ದಾರೆ. ಫಂಡಿಂಗ್ ಬಗ್ಗೆ ತನಿಖೆ ನಡೆಸುವಂತೆ ಎಸ್ಐಟಿಗೆ ದೂರು ಕೊಡಲಾಗಿದೆ. ಫಂಡ್ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಫಂಡಿಂಗ್ ವಿಚಾರ ಗೊತ್ತಾದರೆ ಷಡ್ಯಂತ್ರ ಬಯಲಾಗುತ್ತೆ. ಎಸ್ಐಟಿ ಅಧಿಕಾರಿಗಳು ದೂರು ಸ್ವೀಕಾರ ಮಾಡಿದ್ದಾರೆ. ಸೆಪ್ಟೆಂಬರ್ 9ರಂದು ಐಟಿಗೂ ನಾನು ದೂರನ್ನು ಕೊಡ್ತೀನಿ ಅಂತ ಹಿಂದೂ ಸಂಘಟನೆಯ ಮುಖಂಡ ತೇಜಸ್ ಗೌಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೊಡಲಿಲ್ಲ ಅಂದಿದ್ರು ಈ ಫಂಡಿಂಗ್ ಬಗ್ಗೆ ತನಿಖೆ ಆಗ್ತಾನೇ ಇತ್ತು. ಅದಾಗಲಿಲ್ಲ ಅಂದರೆ ತನಿಖೆನೇ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಒಂದು ಅಧಿಕೃತ ದೂರು ಅಂತ ದಾಖಲಾಗಿದೆ. ದೂರನ್ನು ಸ್ವೀಕಾರ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ತನಿಖೆ ನಡೆಯುತ್ತೆ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಫಂಡಿಂಗ್ ಆಗಿದೆ. ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಡಿಗೆ ಬೆಂಗಳೂರಿನ ಹಿಂದೂ ಸಂಘಟನೆ ಮುಖಂಡರಾಗಿರುವಂಥ ತೇಜಸ್ ಗೌಡ್ರವರು ದೂರನ್ನು ಕೊಟ್ಟಿದ್ದರು. ಈಗ ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿಗೂ ಅವರು ದೂರನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ನೀವು ಇವತ್ತು SIT ಕಚೇರಿಗೆ ದೂರು ಕೊಟ್ಟಿರುವಂಥದ್ದು ಯಾವ ಹಿನ್ನೆಲೆಯಲ್ಲಿ, ಏನೆಲ್ಲ ಅಲ್ಲಿ ದೂರಲ್ಲಿ ಮೆನ್ಷನ್ ಮಾಡಿದ್ದೀರಾ? ಇವರ ಫಂಡಿಂಗ್, ಇವರು ಗಣನೀಯವಾಗಿ ಅತಿ ಇನ್ಕ್ರೀಸ್ ಆಗ್ತಿರುವಂಥ ಇವರ ಆಸ್ತಿ, ಅದರ ಆದಾಯದ ಮೂಲ, ಮತ್ತು ಇವರು ಹಿಂದೆ ಏನು ನಿರಂತರವಾಗಿ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ, ಮತ್ತು 12 ವರ್ಷದಿಂದ ಜೀವಂತವಾಗಿ ಇಟ್ಕೊಂಡು ಹೋರಾಟ ಅನ್ನೋ ಹೆಸರಲ್ಲಿ ಏನು ಹೋರಾಟ ಮಾಡಿಕೊಂಡು ಆ ಹೋರಾಟಕ್ಕೆ ಖರ್ಚು ವೆಚ್ಚಗಳು, ಆ ಹೋರಾಟ ಹೆಸರಲ್ಲಿ ಇವ್ರ ಆಸ್ತಿಗಳು ಹೇಗೆ ಇನ್ಕ್ರೀಸ್ ಆಗ್ತಿದೆ, ಇದರಲ್ಲಿ ತನಿಖೆ ಆಗಬೇಕು. ಮತ್ತು ಇವ್ರ ಹಿಂದೆ ವಕಾಲತ್ತಾಗ್ತಿರುವಂಥ ಅಡ್ವೊಕೇಟ್ಸ್, ಅವ್ರ ಫೀಸ್ಗಳು ಲಕ್ಷಾಂತರ ರೂಪಾಯಿ ಇದೆ. ಆದರೆ ಆ ಫೀಸ್ಗಳು ಯಾರು ಕಟ್ತಿದ್ದಾರೆ, ಅವರ ಉದ್ದೇಶ ಏನಿದೆ, ಫ್ರೀಯಾಗಿ ವಕಾಲತ್ತಾಗ್ತಿದ್ದಾರೆ ಅಂದರೆ ಅವ್ರ ಉದ್ದೇಶ ಏನು, ಅವ್ರಿಗೆ ಯಾರು ಹೇಳಿದ್ದಾರೆ, ಇದೆಲ್ಲ ಸೂಕ್ತವಾಗಿ ತನಿಖೆ ಆಗಬೇಕು. ತನಿಖೆ ಆದಾಗ ಮಾತ್ರ ಫಂಡಿಂಗ್, ಯಾರು ಇವ್ರ ಹಿಂದೆ ಫಂಡಿಂಗ್ ಮಾಡ್ತಿದ್ದಾರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೂ ಹಣ ಇರಲೇಬೇಕು. ಖರ್ಚು ವೆಚ್ಚ ಹಾಗೆ ಆಗುತ್ತೆ. ಖರ್ಚು ವೆಚ್ಚ ಇಲ್ಲದೇ ಇಷ್ಟೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಸ್ವತಃ ಗಿರೀಶ್ ಮಠನ್ ಅವರು, ಯಾರು VRS ತೊಗೊಂಡಿದ್ದಾರೆ ಡಿಪಾರ್ಟ್ಮೆಂಟಿಂದ, ವಿಧಾನಸೌಧಗೆ ಬಾಂಬ್ ಇಕ್ಕಿರೋ ಅಂಥ ವ್ಯಕ್ತಿ, ಅವರೇ ಸ್ವತಃ ಕೆಲವು ಯೂಟ್ಯೂಬ್ ಚಾನಲ್ ಹೇಳ್ಕೊಂಡಿದ್ದಾರೆ. ಏನು ಅಂತಂತಂದರೆ, ನಂದು ಶೃಂಗೇರಿಲಿ ಜಾಗ ಇದೆ, ಕಾಶ್ಮೀರಲ್ಲಿ ಜಾಗ ಇದೆ, ನಂದು ಅಪಾರ್ಟ್ಮೆಂಟ್ ಇದೆ ಅಂತ. ಮತ್ತು ಇಲ್ಲಿನ ಹಳೆ ರೌಡಿ ಶೀಟರಾದಂಥ ಮಹೇಶ್ ಶೆಟ್ಟಿ ತಿಮ್ರುಡಿ ಅವರ ಆಸ್ತಿ ಸಹ ಹೇಗಿದೆ, 16,000 ಸ್ಕ್ವೇರ್ ಫೀಟಲ್ಲಿ ಆಸ್ತಿ ಹೇಗೆ ಬಂದಿದೆ. ಮತ್ತು ಈಗ ವಾಹಿನಿಲಿ ಪ್ರಸಾರ ಆಗ್ತದೆ ಮುನಾಫಾ ಅಂತ ಕೇರಳ ಯೂಟ್ಯೂಬರು, ಆತನನ್ನು ಮಾತುಕತೆ ಮಾಡಿದ್ದು ಯಾರು, ಆತನಿಗೆ ಫಂಡ್ ಮಾಡಿರೋಂಥ ಯಾರು. ನಾನು ಡೇ 1ನಿಂದ ಹೇಳ್ತಿದ್ದೆ, ಇದು ಕೇರಳ ಮತ್ತು ತಮಿಳ್ನಾಡು ಈ ಲಿಂಕ್ ಇರುತ್ತೆ. ಮತ್ತು ಇದ್ರ ಹಿಂದೆ ಕಮ್ಯುನಿಸ್ಟ್ ಅವರು ಮತ್ತು ಲೆಫ್ಟಿಸ್ಟ್ ಅವರು, ಮತಾಂಧರು ಇದರಿಂದ ಪರ್ಟಿಕ್ಯುಲರ್ ಇದ್ದೇ ಇರ್ತಾರೆ. ಏನಕ್ಕೆ ಮೊಹಮ್ಮದ್ ಸಮೀರ್ ಅನ್ನೋ ಯಾವ ವ್ಯಕ್ತಿ ವಿಡಿಯೋ ಪ್ರಸಾರ ಮಾಡ್ತಾನೆ, ಅಲ್ ಜಝೀರಾ, BBC, ಇಸ್ಲಾಂ, ವಿಶೇಷವಾಗಿ ಇಸ್ಲಾಂ ರಾಷ್ಟ್ರದ ಅಂಥ ದೇಶದಲ್ಲಿ ನಿರಂತರವಾಗಿ ಪ್ರಸಾರ ಆಗುತ್ತೆ. ಆದರೆ ಇವತ್ತು ಆ ದೇಶದವ್ರು ಯಾರು ಇದೆಲ್ಲ ಸುಳ್ಳು ಅಂತ ಎಲ್ಲೂ ಪ್ರಸಾರ ಮಾಡ್ತಿಲ್ಲ. ಅಂದರೆ ಆ ಕಾನ್ಸ್ಪಿರಸಿ ನೋಡಿರ್ಬೋದು, ಮತ್ತು ಆ ನರೇಟಿವ್ ಸಿಸ್ಟಮ್ ಇರ್ಬೋದು, ತುಂಬ ಸ್ಪಷ್ಟವಾಗಿ ಮಾಡಿದ್ದಾರೆ. ಇದೆಲ್ಲದಕ್ಕೂ ಹಣ ಖರ್ಚು ಹಾಗೆ ಆಗಿರುತ್ತೆ. ಯಾವುದು ಫ್ರೀಯಾಗಿ ಅಂತ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರ ಮೂಲ ಉದ್ದೇಶ ಏನು, ಯಾರು ಮಾಡ್ತಿದ್ದಾರೆ ಅದನ್ನು ಬಯలుಗೆಳಿಬೇಕು ಅಂತ ನಾನು SIT ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಈ ಬುರುಡೆ ಗ್ಯಾಂಗ್ ಅಂತ ಗುರುತಿಸಿಕೊಂಡೆ ತಿಮರೋಡಿ ರೈಟ್. ತೇಜಸ್ ಗೌಡ ಅವರ ಮಾತನ್ನು ಕೇಳಿಸ್ಕೊತಾ ಇದ್ರಿ. ಅವರು ಅಂದರೆ ಇಷ್ಟು ದಿನ ಏನು ಚರ್ಚೆ ಆಗ್ತಾ ಇತ್ತೋ ಅದನ್ನೇ ದೂರಿನ ರೂಪದಲ್ಲಿ ಇವಾಗ ಅವರು ಕೊಟ್ಟಿದ್ದಾರೆ. ಆಸ್ತಿ ಎಲ್ಲ ಹೆಚ್ಚಳವಾಗಿರ್ತಕ್ಕಂಥದ್ದು, ಇಡೀ ಷಡ್ಯಂತ್ರಕ್ಕೆ ಹಣ ಖರ್ಚಾಗಿರೋದು, ಇದರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದು.